ಜಾತಿ ಸಮೀಕ್ಷೆಯಲ್ಲಿ ಲಿಂಗಾಯತ ಧರ್ಮ ಎಂದು ನಮೂದಿಸಲು ಅವಕಾಶ ಮಾಡಿಕೊಡಬೇಕೆಂಬ ಮನವಿ ಹುಬ್ಬಳ್ಳಿ 06 ಲಿಂಗಾಯತರ ಅಲ್ಪಸಂಖ್ಯಾತರ ಮಾನ್ಯತೆ ಹೋರಾಟ ವೇದಿಕೆಯ ವತಿಯಿಂದ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ, ಸಚಿವರು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಆಯೋಗದ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು. ಪ್ರಸ್ತುತ ನಡೆಯುತ್ತಿರುವ ಸಮೀಕ್ಷೆಯಲ್ಲಿ ಧರ್ಮದ ಕಾಲಮಿನಲ್ಲಿ ಲಿಂಗಾಯತ್ ಎಂದು ನಮೂದಿಸಲು ಅವಕಾಶವಿಲ್ಲದೆ ಜನರು ಹಿಂದೂ ಅಥವಾ ಇತರರು ಎಂದು ಬರೆದು ಬಿಡಬೇಕಾದ ಸ್ಥಿತಿ ಉಂಟಾಗಿದೆ. ಇದರಿಂದ ಲಿಂಗಾಯತ್ ಸಮುದಾಯದ ನೈಜ ಜನಸಂಖ್ಯೆ ದಾಖಲಾಗದೆ ಅಂಕಿ ಅಂಶಗಳಲ್ಲಿ ಕ್ಷೀಣಿಸುತ್ತಿದೆ. ಹಾಗೆಯೇ ಜಾತಿ ಹಾಗೂ ಉಪಜಾತಿ ಕಾಲಂಗಳಲ್ಲಿಯೂ ಲಿಂಗಾಯತರ ಎಲ್ಲ ಒಳ ಪಂಗಡಗಳಿಗೆ ಲಿಂಗಾಯತ್ ಎಂದು ನಮೂದಿಸಲು ಅವಕಾಶವಿಲ್ಲ. ಇದರಿಂದ ಸಮುದಾಯದ ನೈಜ ಅಸ್ತಿತ್ವಕ್ಕೆ ಧಕ್ಕೆಯಾಗಿದೆ. ಆದ್ದರಿಂದ ಈ ತಿಂಗಳು ಸರ್ಕಾರ ನಡೆಸುತ್ತಿರುವ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಧರ್ಮದ ಕಾಲಮಿನಲ್ಲಿ ಲಿಂಗಾಯತ್ ಎಂದು ನಮೂದಿಸಲು ಅವಕಾಶ ಮಾಡಿಕೊಡಬೇಕು. ಧರ್ಮದ ಕಾಲಮಿನಲ್ಲಿ ಅವಕಾಶ ಕೊಡದಿದ್ದಲ್ಲಿ ಜಾತಿ ಕಾಲಮಿನಲ್ಲಿ ಲಿಂಗಾಯತ್ ಅಥವಾ ಲಿಂಗಾಯತ ಮತ್ತು ತಮ್ಮ ಉಪಜಾತಿ ನಮೂದಿಸಲು ಅವಕಾಶ ಮಾಡಿಕೊಡಬೇಕು. ಉಪಜಾತಿ ಕಾಲಮಿನಲ್ಲಿ ತಮ್ಮ ಕುಲಕಸಬು ಅಥವಾ ಒಳ ಪಂಗಡವನ್ನು ನಮೂದಿಸಲು ಅವಕಾಶ ಮಾಡಿಕೊಡಬೇಕು. ಈ ಕುರಿತು ಮಾನ್ಯ ತಹಶೀಲ್ದಾರರ ಮೂಲಕ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಚಿಂತಾಮಣಿ ಸಿಂದಗಿ, ಡಾಕ್ಟರ್ ಶಿವಯೋಗಪ್ಪ ಎಮ್ಮಿ, ಸಂದೀಪ್ ಕುಂಬಿ, ಡಿಸಿ ರಂಗರೆಡ್ಡಿ, ಹನುಮಾಕ್ಷಿ ಗೂಗಿ, ತಾರಾದೇವಿ ವಾಲಿ, ಡಾಕ್ಟರ್ ಸಿಜಿ ಜಳಕಿ, ಶಾಂತೇಶ್ ದೇಸಾಯಿ, ಡಾಕ್ಟರ್ ಎಂ ನುಚ್ಚಿ, ಎನ್ಕೆ ಸಂಶಿ, ಪ್ರಭು ಶೆಟ್ಟರ್, ವಿಎಸ್ ಕಂಟೆಪ್ಪಗೌಡ್ರ, ಶಿವಾನಂದ್ ಮಾಯಕಾರ್, ಎಬಿ ಪಾಟೀಲ್, ಎಸ್ಎಫ್ ಬೆಂಗೇರಿ ಮುಂತಾದವರು ಉಪಸ್ಥಿತರಿದ್ದರು.